ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ಏನು ಅಂತಂದರೆ, ನಾನೊಂದು ಮದುವೆಗೆ ಹೊರಟಿದ್ದೀನಿ. ಮದುವೆ ಇರೋದು ಕೈವಾರದಲ್ಲಿ. ಕೈವಾರ ತಾತಯ್ಯ ಕೇಳಿದ್ದೀರಾ? ಸೊ ಅಲ್ಲಿ ನಾನು ಫಸ್ಟ್ ಟೈಮ್ ಆ ಪ್ಲೇಸ್ಗೆ ಹೋಗ್ತಾ ಇರೋದು. ಏನು ತುಂಬ ದೂರ ಇಲ್ಲ, ಬರೀ 2 ಅವರ್ ಅಷ್ಟೇ ತೋರಿಸ್ತಾ ಇದೆ ಬೆಂಗಳೂರಿಂದ. ಆಲ್ಮೋಸ್ಟ್ 70 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಸೊ ಅದಾದಮೇಲೆ ಮತ್ತೆ ಎಲ್ಲಿ ಹೋಗ್ತೀನಿ ಗೊತ್ತಿಲ್ಲ, ಬಟ್ ಮದುವೆಗೆ ಹೋಗೋದೇ ಲೇಟ್ ಆಗ್ತಾ ಇದೆ. ನಮಗೆ ದಾರಿಯಲ್ಲಿ ಹೋಗ್ತಾ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ದವ್ರು ಸಿಕ್ಕಿದ್ರು. ಸೊ ಗೈಸ್, ಫೈನಲಿ ನಾವು ಬಂದಿದ್ದೀವಿ ಮದುವೆ ಮನೆ. ಎಷ್ಟು ಚೆನ್ನಾಗಿದೆ ನೋಡಿ, ನವಿಲು ಮಧ್ಯೆ ಗಣೇಶ, ಆ ಕಡೆ ಈ ಕಡೆ ಹುಲಿನೋ ಸಿಂಹನೋ ಗೊತ್ತಿಲ್ಲ. ಗೈಸ್ 3 ಗಂಟೆಗೆ ಮದುವೆ ಮನೆಗೆ ಬಂದಿದ್ದೀವಿ. ಸೊ ಹಂಗಾಗಿ ಜನ ಫುಲ್ ಕಡಿಮೆ ಆಗಿಬಿಟ್ಟಿದ್ದಾರೆ. ಎಲ್ಲರೂ ಊಟ ಮಾಡ್ಕೊಂಡು ಹೋಗೋ ಟೈಮ್ ಇದು. ಸೊ ಮದುವೆ ಮುಗೀತು. ಅಂದರೆ 2 ಅವರ್ ಜರ್ನಿ ಮಾಡ್ಕೊಂಡು ಹೋಗಿದ್ದು ವಿಶ್ ಮಾಡಿಬಿಟ್ಟು ಬಂದ್ವಿ. ಬಟ್ ಮದುವೆ ಮನೆಯಲ್ಲಿ ಊಟ ಮಾಡಲಿಲ್ಲ, ಯಾಕಂದರೆ ಆಲ್ರೆಡಿ 3:30 ಆಗಿಬಿಟ್ಟಿತ್ತು. ಸೊ ಅಲ್ಲೇನು ಜನಗಳು ಜಾಸ್ತಿ ಇರಲಿಲ್ಲ, ಊಟ ಆಚೆ ಕಡೆ ಮಾಡೋಣ ಅಂತೇಳಿ ಹಾಗೆ ಬಂದ್ವಿ. ಇದು ನೋಡಿ ಕೈವಾರದಲ್ಲಿರೋ ಬೆಟ್ಟ ಕಾಣಿಸ್ತಾ ಇರೋದು ನಿಮಗೆ. ಗೈಸ್ ನಿಮಗೆಲ್ಲ ಕಾಣಿಸ್ತಿದೆಯಲ್ಲ, ಅದೇನೇ ಕೈಲಾಸಗಿರಿ ಬೆಟ್ಟ. ಸೊ ನಾವಲ್ಲಿಗೆ ಹೋಗಬೇಕು, ಇನ್ನೂ ಹೋಗಿಲ್ಲ. ಇವಾಗ ಊಟಕ್ಕಂತೆ ಬಂದಿದ್ದೀವಿ. ನಾವಿರೋದು ಇವಾಗ ಏನದು ಕೈವಾರ. ಸೊ ಟಗರು ಬಿರಿಯಾನಿ ಯಾರೋ ರೆಫರ್ ಮಾಡಿದ್ರು ಒಬ್ಬರು ಫ್ರೆಂಡ್. ನೋಡೋಣ ಹೇಗಿದೆ ಅಂತ ಹೇಳಿ. ಓಕೆನಾ? ಸೊ ಟಗರು ಬಿರಿಯಾನಿಯಲ್ಲಿ ಒಂದು ಒಳ್ಳೆ ಬಿರಿಯಾನಿ ತಿನ್ಕೊಂಡು ಅಲ್ಲಿಂದ ಕೈಲಾಸಗಿರಿ ಬೆಟ್ಟ ಹೋಗೋಣ ಅಂತೇಳಿ ಹೊರಟ್ವಿ. ಏನಂತ ಅಂದರೆ ನಮಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಹಾಗಾಗಿ ದಾರಿ ಏನು ಅಂತಂದರೆ, ನಿಮಗೆ ಬೆಂಗಳೂರಿಂದ ಹೋದರೆ ಬರೀ 70 ಕಿಲೋಮೀಟ್ರ್ ಆಗುತ್ತೆ. ಬಟ್ ತುಂಬ ಚೆನ್ನಾಗಿದೆ ಪ್ಲೇಸ್, ಒಂದ್ಸರಿ ನೀವು ಹೋಗಿ ಬರ್ಬೋದು. ಸೊ ನಾವು ಕೈಲಾಸಗಿರಿ ಬೆಟ್ಟ ಹೋಗೋಣ ಅಂತೇಳಿ ಹೊರಟ್ವಿ. ಇನ್ನೇನೆಂದರೆ ಗೈಸ್, ಅದಕ್ಕೆ ನೀವು ಕಾರಲ್ಲಿ ಹೋಗೋಕ್ಕಿಂತ ಬೈಕಲ್ಲಿ ಹೋದರೆ ಒಳ್ಳೆ ಮಜಾ. ಅಂದರೆ ಆ ದಾರಿ ಆಗಿದೆ, ಬೈಕಲ್ಲಿ ಹೋದ್ರೇ ಚೆನ್ನಾಗಿರುತ್ತೆ. ಗೈಸ್ ಇಲ್ಲಿ 2 ಬೆಟ್ಟ ಇದೆ. ಅಂದರೆ ಫಸ್ಟು ನಮಗೆ ಸಿಗೋದು ಕೈಲಾಸಗಿರಿ ಬೆಟ್ಟದಲ್ಲಿ, ಇದಿರೋದು ಚಿಂತಾಮಣಿಯಲ್ಲಿ. ನಾವು ಮೊದಲನೇದಾಗಿ ಹೋದಾಗ ಸಿಗೋದು ಮಾನವ ನಿರ್ಮಿತ ಗುಹೆ. ಅದರೊಳಗಡೆ ಶಿವ, ಗಣೇಶ ಮತ್ತು ಇನ್ನೊಂದು ದೇವಿ ಇದ್ದಾರೆ. ಅದಾದಮೇಲೆ ಇನ್ನೂ ಅಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಮೇಲೆ ಹೋದರೆ ನಮಗೆ ಹನುಮಂತನ ದೇವಸ್ಥಾನ ಇದೆ. ಇಲ್ಲಿ ಟೈಮ್ ಲಿಮಿಟ್ಸ್ ಬಂದ್ಬಿಟ್ಟು 6 o'clock ತನಕ ಮಾತ್ರ ನಾವು ಹೋಗ್ಬೋದು. ಗೈಸ್ ನಾವಿವಾಗ ಬಂದಿರೋದು ಕೈಲಾಸಗಿರಿ. ಇಲ್ಲೇನಿದೆ ಅಂತ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ಸೊ ನಾವು ಕೈವಾರ ಮದುವೆಗೆ ಬಂದಿದ್ವಿ, ಹಾಗೇ ಇಲ್ಲಿ ಬಂದಿದ್ದೀವಿ. ನೋಡೋಣ. ಸೊ ನಾವು ಹೋಗಬೇಕಾಗಿರೋದು ಆ ಕೇವ್ ಒಳಗಡೆ. ಇಲ್ಲಿದೆ ಆ ದಾರಿ. ನೋಡಿ ಗೈಸ್ ಎಷ್ಟು ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಏನೋ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ಅದೆಷ್ಟು ಜನರಿಗೆ ಎಲ್ಲ ಸೌತೆಕಾಯಿ. ಸೊ ಗೈಸ್ ಸೌತೆಕಾಯಿ ತಿನ್ಕೊಂಡು ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್ ಮೊದಲನೇ ಸ್ಟೆಪ್ನ ಹತ್ತುತ್ತಾ ಇದ್ದೀನಿ. ಗೊತ್ತಿಲ್ಲ ಎಷ್ಟು ಮೆಟ್ಲಿದೆ ಅಂತ ಹೇಳಿ, ನೋಡೋಣ. ಗೈಸ್ ಇಲ್ಲಿಂದ ನೋಡಿ ಸಿಟಿ ಎಲ್ಲ ಹೇಗೆ ಕಾಣಿಸ್ತಾ ಇದೆ. ಸೊ ಇವಾಗ ಒಳಗೆ ಹೋಗೋಣ. ಫಸ್ಟ್ ಟೈಮ್ ಬರ್ತಿರೋದು ಗಂಗಾಧರೇಶ್ವರ ಸ್ನೇಹ ಓಕೆ, ನಿಶ್ಶಬ್ದತೆ ಕಾಪಾಡಿ, ಜಾಸ್ತಿ ಮಾತಾಡಬೇಡಿ ಅಂತ ಬರೆದಿದ್ದಾರೆ. ವಾವ್, ಚೆನ್ನಾಗಿದೆ ನೋಡಿ. ಸೊ ಗೈಸ್ ನಾನು ಒಳಗಡೆ ತುಂಬ ಮಾತಾಡಲಿಲ್ಲ, ಯಾಕೆಂದರೆ ಅಲ್ಲೇ ಬರೆದಿರೋದನ್ನು ಫಾಲೋ ಮಾಡಿದ್ದೀನಿ, ನಿಶ್ಶಬ್ದತೆ ಕಾಪಾಡಿ ಅಂತೇಳಿ. ಬಿಕಾಸ್ ನಾವು ಏನು ಮಾತಾಡಿದ್ರು ಅಲ್ಲಿ ಎಕೋ ಆಗುತ್ತೆ. ಸೊ ದಟ್ ಬೇರೆಯವರಿಗೆ ಅದು ಡಿಸ್ಟರ್ಬ್ ಅಂತ ಅನಿಸುತ್ತೆ.
ಅದಕ್ಕೋಸ್ಕರ ನೀವೇನು ನೋಡ್ತಿದ್ದೀರೋ ಇದೆಲ್ಲಾನು ಮಾನವ ನಿರ್ಮಿತ ಗುಹೆ ಅಂತ ಹೇಳ್ತಾರೆ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅಂದರೆ ಒಳ್ಳೆ ವೈಬ್ ಇದೆ ಒಳಗಡೆ. ಗೈಸ್ ಇಲ್ಲಿ ಮತ್ತೇನೋ ಇದೆ ಮೂರ್ತಿ. ಏನು ದೇವ್ರದ ಮೂರ್ತಿ ಇದೆ. ಇಲ್ಲೆಲ್ಲ ಕಡೆ ಲೈಟ್ಸ್ ಹಾಕಿದ್ದಾರೆ, ಮತ್ತು ಕುತ್ಕೊಳ್ಳೋ ಕೂಡ ಚೇರ್ಸ್ ಇದೆ, ಫ್ಯಾನ್ ಇದೆ. ಸೊ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಐ ಮೀನ್ ಹೊರಗಡೆಯಿಂದ ಬಂದರೆ ಸೊ ಆ ಥರ. ಸೊ ಗೈಸ್ ಇಲ್ಲಿಂದ ಹೊರಟಿದ್ದೀವಿ ಇವಾಗ. ನೋಡಿ ನಾನು ಹೇಳ್ದೆ ಅಲ್ಲ, ಎಲ್ಲ ಕಡೆ ಲೈಟ್ಸ್ ಇದೆ, ಮತ್ತು ಇಲ್ಲಿ ಕುತ್ಕೊಳ್ಳೋ ಥರ ಇದೆ. ಸೊ ಇಲ್ಲೇನಿದೆ, ಎಲ್ಲ ಕಡೆ ಎಂಟ್ರಿ ಎಕ್ಸಿಟ್ ಇದೆ. ಇದಂದರೆ ಮಾನವ ನಿರ್ಮಿತ ಗುಹೆ. ಸೊ 6 ಗಂಟೆ ತನಕ ಮಾತ್ರ ಓಪನ್ ಇದೆ, ಅಂದರೆ ಸಂಜೆ. ನಾವು ಬಂದಿರೋದು ಸಂಡೇ, ಮೇ ಬಿ ಹೋಲ್ ವೀಕ್ ಓಪನ್ ಇರುತ್ತೆ ಅನ್ಕೋತೀನಿ. ನೋಡಿ ಈ ಥರ ಇಲ್ಲಿ ಸುಮಾರಿದೆ, ಅಂದರೆ ನೋಡ್ಬೋದು ನೀವು. ಆ ಕಡೆ ಇನ್ನೊಂದಿದೆ, ಎಲ್ಲನೂ ಚೆನ್ನಾಗಿದೆ. ಇಲ್ಲಿ ನಿಶಬ್ದತೆ ಕಾಪಾಡಿ ಅಂತ ಬರೆದಿದ್ದಾರೆ, ಅಂದರೆ ನಾವು ಜೋರಾಗಿ ಮಾತಾಡಿದ್ರೆ ಎಕೋ ಆಗುತ್ತೆ ಅಂತ ಹೇಳಿ ಅಂತ. ಸೊ ಗೈಸ್ ಇಲ್ಲಿ ಒಂದು ದೇವಸ್ಥಾನ ಇದೆ ಮಹಾಗಣಪತಿದು. ಇದು ನೋಡಿ ಕಾಲ ಸಂಹಾರ ಮೂರ್ತಿ. ಇಲ್ಲಿ ಶಿವ ದೇವಸ್ಥಾನ ಇದೆ. ಇಲ್ಲಿ ಜಗದಂಬಾ ದೇವಿ. ಸೊ ಇಲ್ಲಿ 3 ದೇವರಿದೆ ಗೈಸ್. ಇಲ್ಲಿ ಬೇಸಿಕಲಿ 3 ದೇವರಿದೆ. ಒಂದು ಜಗದಂಬಾ ದೇವಿ, ಇನ್ನೊಂದು ಶಿವ, ಇನ್ನೊಂದು ಗಣೇಶ. ನಿಮಗೆ ಈ ಕಡೆಯಿಂದ ಹೋದರೆ ನೀವು ಇಲ್ಲಿ ನೀವು ಜಗದಂಬಾ ದೇವಿನ ನೋಡ್ಬೋದು. ಸೊ ಅದಾದಮೇಲೆ ನೋಡಿ, ನಿಮ್ಗೇನಾದರೂ ವಿಷ್ ಇದ್ದರೆ ಈ ಥರ ನೀವು ಕಲ್ಲು ಕಟ್ತಾರೆ ಅಂತೆ. ಸೊ ಇಲ್ಲಿ ಆ್ಯಕ್ಚುಲಿ 3 ದೇವರಿದೆ. ಒಂದು ನಾನು ಹೇಳಿದೆ ಅಲ್ಲ, ಇಲ್ಲೇ ಇನ್ನೊಂದು ಬೆಟ್ಟ ಇದೆ ಅಂತ ಹೇಳಿ, ಅಲ್ಲಿ ದುಷ್ಟ ಸಂಹಾರ ಆಂಜನೇಯ ಇದೆ. ಏನಂದರೆ ನೀವು ಕಾರಲ್ಲಿ ಹೋಗಬಾರ್ದು, ಬಿಕಾಸ್ ಕಾರಲ್ಲಿಂದ ನೀವು ಟ್ರಕ್ ಮಾಡೋಕ್ಕಿದ್ರೆ ಹೋಗ್ಬೋದು, ಅಥವಾ ಬೈಕಲ್ಲಿ ರೈಡ್ ತುಂಬ ಚೆನ್ನಾಗಿದೆ. ಅಲ್ಲೊಂದು 4 ಕಿಲೋಮೀಟರ್ ರೋಡ್ ಆಗುತ್ತೆ, ಬಟ್ ಸ್ವಲ್ಪ ಕಷ್ಟ ಇದೆ ಕಾರಲ್ಲಿ ಹೋದರೆ. ಇನ್ನು ಸಂಜೆ ಆಗ್ತಿದ್ರೆ ಅಂತೂ ಇನ್ನೂ ಕಷ್ಟ ಅನಿಸುತ್ತೆ. ಸೊ ಬೈಕಲ್ಲಿ ಹೋದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಯಾಕೆ ಫೇಮಸ್ ಅಂತ ಹೇಳ್ತಾರೆ ಅಂತಂದರೆ, ಪಾಂಡವರು ಒಂದ್ಸರಿ ಇಲ್ಲಿ ಹೋಗಿದ್ರು ಅಂತ ಹೇಳಿ ಪ್ರತೀತಿ ಇದೆ. ಅದ್ರ ಜೊತೆಗೆ ಏನಂದರೆ, ಶಿವರಾತ್ರಿ ಹಬ್ಬನ ಇವರು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ. ಇಲ್ಲಿಂದ ತುಂಬ ಜನಗಳು ಬಂದು ಇಲ್ಲೇ ಉಳ್ಕೊಂಡು, ಇಲ್ಲೇ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು, ಹಬ್ಬ ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ ಅಂತೆ. ಮೇ ಬಿ ನೀವು ಯಾವುದಾದ್ರು ಶಿವರಾತ್ರಿಗೆ ಅಲ್ಲಿ ಪ್ಲ್ಯಾನ್ ಮಾಡ್ಬೋದು ಕೈಲಾಸಗಿರಿಗೆ. ಬಟ್ ನಾವು ಹೋದಾಗ ಸಂಡೇ ಇದ್ದರು, ಸ್ವಲ್ಪ ಜಾಸ್ತಿ ಜನನೇ ಇದ್ದರು. ಇವಾಗ ನಾವೇನು ಹೋಗ್ತಿದ್ದೀವೋ ಇದು ದುಷ್ಟ ಸಂಹಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುತ್ತೆ ಈ ದಾರಿ. ನೋಡಿ ಇದೇನೆಂದರೆ, ನಿಮಗೆ ಇಡೀ ಚಿಂತಾಮಣಿ ಊರು ಕಾಣಿಸುತ್ತೆ. ಅಂದರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಊರುಗಳು ಕವರ್ ಆಗುತ್ತೆ ನಮಗೆ ಮೇಲಿಂದ. ನಾವು ಹೋಗ್ತಿರೋ ಟೈಮು ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ನೀವು ಬೇಗ ಹೋದರೆ ತುಂಬ ಚೆನ್ನಾಗಿರುತ್ತೆ ವ್ಯೂ, ಅಂದರೆ ಸನ್ಸೆಟ್ ಎಲ್ಲ ನೋಡ್ಬೋದು ಅಲ್ಲಿ. ಇನ್ನೇನೆಂದರೆ ಗೈಸ್, ಈ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಧ್ಯಾಹ್ನ ಹೋದರೆ ನಿಮಗೆ ಊಟ ಕೂಡ ಸಿಗುತ್ತೆ, ಅಂದರೆ ಊಟ ಹಾಕ್ತಾರೆ ದೇವಸ್ಥಾನದಲ್ಲಿ. ಈ ದೇವಸ್ಥಾನ ಆದಮೇಲೆ ಇನ್ನೂ ಮೇಲ್ಗಡೆ ಇನ್ನೂ ರೂಟ್ ಮಾಡಿದ್ದಾರೆ. ಸೊ ನೀವು ಬೈಕಲ್ಲಿ ಬಂದರೆ ಅಲ್ಲಿ ಫುಲ್ ಎಂಡ್ ತನಕ ಹೋಗ್ಬೋದು. ಸಖತ್ತಾಗಿದೆ, ಅಂದರೆ ಜರ್ನಿ ಚೆನ್ನಾಗಿದೆ, ಸ್ಥಳ ತುಂಬ ಚೆನ್ನಾಗಿದೆ. ಅಂದರೆ ಒಂದು 3 ಕಿಲೋಮೀಟರ್ಸ್ ಬಂದಾದಮೇಲೆ ನಾವು ಬರೋದು ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಅಲ್ಲೇನು ಕಾಣಿಸ್ತಿದೆಯೋ ಅದೇನೆ. ಸೊ ಬನ್ನಿ ಒಳಗೆ ಹೋಗೋಣ. ಅಂದರೆ ಬೈಕಲ್ಲಿ ಬಂದರೆ ಮಜಾ ಇದೆ. ಇವಾಗ ಕತ್ಲಾಗ್ಬಿಟ್ಟಿದೆ, ಸೊ ನಿಮಗೆ ಸೀನ್ರಿ ಅಷ್ಟೊಂದು ಕಾಣಿಸ್ತಿಲ್ಲ ಅನ್ಕೋತೀನಿ. ನೋಡಿ ಇಷ್ಟು ಕತ್ಲಾಗ್ಬಿಟ್ಟಿದೆ ಫುಲ್ಲು. ಓ ಸಿಕ್ಕಾಪಟ್ಟೆ ಚಳಿ ಇದೆ. ಇಲ್ಲಿ ಬೇಗ ಬಂದಿದ್ರೆ ಚೆನ್ನಾಗಿರೋದು.
ಗೈಸ್ ಇಲ್ಲಿ ಟೈಮ್ ರಿಸ್ಟ್ರಿಕ್ಷನ್ಸ್ ಏನಿಲ್ವಂತೆ, ಸೊ ನೀವು ಬರ್ಬೋದು. ಬಟ್ ಏನಂದರೆ ಬೈಕಲ್ಲಿ ಬನ್ನಿ, ಸಕ್ಕತ್ತಾಗಿದೆ. ಕಾರಲ್ಲಿ ಬಂದರೆ ಅಷ್ಟು ಮಜಾ ಇಲ್ಲ. ಬೈಕಲ್ಲಿ ಬಂದು ಅಲ್ಲಿ ತನಕ ಹೋಗ್ಬೋದು, ನಿಮಗಲ್ಲಿ ಕಾಣಿಸ್ತಿದೆ ಅಲ್ಲ, ಸೊ ಅಲ್ಲಿ ತನಕ ಹೋಗ್ಬೋದು. ಇವಾಗ ರೋಡ್ ಮಾಡಿದ್ದಾರೆ ಅಂತೆ. ಎಷ್ಟೊಂದು ಜನ ನೋಡಿ ಬೈಕಲ್ಲಿ ಬಂದಿದ್ದಾರೆ, ಇವಾಗ ಹೊರಟಿದ್ದಾರೆ ಅವರೆಲ್ಲರೂ. ಇಲ್ಲಿ ಟೀ, ಕಾಫಿ, ಊಟ ತಿಂಡಿ ಎಲ್ಲ ಸಿಗುತ್ತೆ. ಸೊ ನೋಡಿ ಎಲ್ಲರೂ ಬೈಕಲ್ಲಿ ಬಂದಿದ್ದಾರೆ, ಆಲ್ಮೋಸ್ಟ್ ಬೈಕಲ್ಲಿ. ಕಾರ್ ತುಂಬ ಕಡಿಮೆ, 1 2 ನಮ್ಮದೊಂದು ಬಿಟ್ಟರೆ ಇನ್ನೊಂದಿದೆ ಅಷ್ಟೇ. ನೋಡಿ ಗೈಸ್ ಇಲ್ಲಿ ಎಷ್ಟೊಂದು ದನಗಳಿದೆ ದೇವಸ್ಥಾನದ ಹತ್ರ, ಸಿಕ್ಕಾಪಟ್ಟೆ ಇದೆ ಗೈಸ್. ನೋಡಿ ಇದೇನೇ ದೇವಸ್ಥಾನ, ಅದು ದುಷ್ಟ ಸಂಹಾರ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಎಷ್ಟೊಂದು ದನಗಳಿದೆ ನೋಡಿ, ಸಿಕ್ಕಾಪಟ್ಟೆ ದನಗಳಿದೆ. ಕಾಣಿಸ್ತಿದೆಯಾ? ಒಂದು 50 ಇದೆ ಅನಿಸುತ್ತೆ, ಅಷ್ಟೊಂದು ದನ ಇದೆ. ಗೈಸ್ ಎಲ್ಲ ತಲೆನೋವ್ತಾ ಇದೆ, ಸೊ ಹಂಗಾಗಿ ಚಿಂತಾಮಣಿ ಕೆಫೆಗೆ ಬಂದಿದ್ದೀವಿ, ಅಂದರೆ ಟೀ ಕುಡಿಯೋಕ್ಕೆ. ಸೊ ಗೈಸ್ ಇದು ಚಿಂತಾಮಣಿ ಕೆಫೆ ಅಂತೇಳಿ ಹೊಸದಾಗಿ ಸ್ಟಾರ್ಟ್ ಆಗಿರೋದಂತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಫುಡ್. ನಾವು ಇವಾಗ ಚಿಂತಾಮಣಿಲಿದ್ದೀವಿ, ಸೊ ಸ್ನ್ಯಾಕ್ಸ್ ತೊಗೊಂಡು ತಿಂದ್ಕೊಂಡು ವಾಪಸ್ ಹೊರಟ್ವಿ. ಸೊ ಗೈಸ್ ಇವತ್ತು ನಾನು ಕೈವಾರ ಹೋಗಿ ಅದಾದಮೇಲೆ ಒಂದು ದೇವಸ್ಥಾನ ಹೋಗಿ ಮರ್ತೋಯ್ತು ನನಗೆ. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಹೊತ್ತಿಗೆ 11 ಗಂಟೆ ಆಗಿದೆ. ಇವಾಗ ಏನಿಲ್ಲ, ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಹ್ಯಾವ್ ಅ ನೈಸ್ ಡೇ. ತುಂಬ ಸುಸ್ತಾಗಿದೆ, ತಲೆನೋವೆಲ್ಲ ಬಂದುಬಿಟ್ಟಿದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಹ್ಯಾವ್ ಅ ನೈಸ್ ಡೇ. ಬಾಯ್, ಮತ್ತೆ ಸಿಗೋಣ, ಓಕೆನಾ? ಈ ಡ್ರೆಸ್ ಮತ್ತೆ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಎಸ್, ಹಾಕಿದ್ದೀನಿ. ಇದು ಲಾಸ್ಟ್ ಟೈಮ್, ಇನ್ನು ಹಾಕಲ್ಲ, ಆಯಿತಾ? ಬೈ ಗೈಸ್, ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್, ಬಾಯ್. ಸೊ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟೇ, ಬಟ್ ಹೇಳೋದು ಮರ್ತದೆ. ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಆ್ಯಂಡ್ ಆಗ್ತಾ ಇದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಸೊ ದಟ್ ಅದು ನನಗೆ ಹೆಲ್ಪ್ ಆಗುತ್ತೆ. ಇವಾಗ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ಬಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 2 ಡೇಸ್ ಗ್ಯಾಪಲ್ಲಾದರೂ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇದ್ದೆ. ನಿಮಗೋಸ್ಕರ ನಾನು ಟೈಮ್ ಮಾಡಿಕೊಂಡು ಮತ್ತೆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎವ್ರಿ ಡೇ. ಅಷ್ಟೇ ಗೈಸ್, ಇನ್ನೇನಿಲ್ಲ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಯಾರೆಲ್ಲ ಇನ್ಸ್ಟಾಗ್ರಾಮಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಥ್ಯಾಂಕ್ ಯು ಸೊ ಮಚ್ ಗೈಸ್. ಇದೇ ಥರ ವೀಡಿಯೋಸ್ಗೆ ಲೈಕ್ ಮಾಡಿ, ಬಿಕಾಸ್ ಲೈಕ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಮೇ ಬಿ ನಾನು ಚೆನ್ನಾಗಿ ಮಾಡ್ತಿದ್ದೀನಿ ಅಂತ. ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂದರೆ ಅದನ್ನು ಮಾಡಬೇಡಿ, ಇನ್ನೊಂದು ಬಟನ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡ್ಬೋದು. ಸೊ ಅಷ್ಟೇ ಗೈಸ್, ಇನ್ನೇನಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ. ಇದು ಬಂದುಬಿಟ್ಟು ಭಾನುವಾರ. ನಾನು ಮೇ ಬಿ ಯಾವಾಗ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ, ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತೇಳಿ. ನೀವು ಈ ಪ್ಲೇಸ್ಗೆ ಹೋಗಿ ಬನ್ನಿ, ಓಕೆ?